ಬ್ರಹ್ಮಸ್ಥಾನ ಅಂತಂದರೆ ನೀವು ಬ್ರಹ್ಮಸ್ಥಾನ ಎಲ್ಲಿ ಬೇಕಾದಲ್ಲಿ ಕ್ರಿಯೇಟ್ ಮಾಡ್ಬೋದು. ಎಲ್ಲಿಂದ ಎಲ್ಲಿ ಆ ಏರಿಯಾಕ್ಕೆ, ಆ ಒಂದು ವಿಭಾಗಕ್ಕೆ ಮೇಲಿಂದ ಲೈಟ್ ಬರುತ್ತೆ. ನಮ್ಮ ಎಲ್ಲಿ ಕ್ಲೈಂಟ್ ಹೇಳಿದರು ಪಣ್ಣ ಈ ಬ್ರಹ್ಮಸ್ಥಾನದ್ದು ನೀವು ಇಷ್ಟು ಚೆನ್ನಾಗಿ ನಮಗೆ ಹೇಳಿಕೊಟ್ರಿ, ಆದರೆ ನನಗೆ ಅದು ಈ ನಂದು ಅಕೌಂಟಿಂಗು ಅದೆಲ್ಲ ನಾನು ಬರ್ಕೊಳ್ಳೋದಕ್ಕೆ ಲ್ಯಾಪ್ಟಾಪ್ ಈ ಕೆಲಸ ನಾನು ಮಾಡೋದು ಟಾಯ್ಲೆಟಲ್ಲಿ, ಅಲ್ಲಿ ನಮಗೆ ಈ ಬ್ರಹ್ಮಸ್ಥಾನ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಆ ಪ್ರತಿಯೊಂದು ದಿಕ್ಕಿನಿಂದ ಬರುವಂಥ ಲೈಟಿಂದ ನಿಮಗೆ ಯಾವ ರೀತಿ ಆ ಮನೆಯಲ್ಲಿ ಮನುಷ್ಯನ ಗುಣಗಳ ಮೇಲೆ ಪ್ರಭಾವ ಬೀಳುತ್ತೆ, ಅವನ ವರ್ತನೆ ಮೇಲೆ, ಅವನ ಇರುವಿಕೆ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಂಗಳ ಅವನು ಯಾವಾಗಲೂ ಒಂದು ಒಡೆಯನಾಗುವ ಅಧಿಪತಿ ಅಂತ ಹೇಳ್ತೇವೆ. ಅದಕ್ಕೆ ಅವನಿಗೆ ರೆಡ್ ಕೂಡ ಕಲರ್ ಇದೆ. ಯಾಕೆ ರೆಡ್ಡು ಅಂತಂದರೆ ಒಂದು ಸ್ವಲ್ಪ ಕೋಪ, ತಾಪ ಇವೆಲ್ಲ ಜಾಸ್ತಿ. ಕೇತುವಿಗೆ ತಲೆ ಇಲ್ಲ, ಬರೀ ಬಾಡಿ ಮಾತ್ರ. ಇದರರ್ಥ ಅಲ್ಲಿ ಬಾಡಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇದೆ, ಅದಕ್ಕಿಲ್ಲ. ರಾಹುಗೆ ಅಂದ್ರೆ ಗ್ರಹಗತಿಗಳಲ್ಲಿ ತಲೆ ಇದೆ, ಬಾಡಿ ಇಲ್ಲ ಅಂತ ಹೇಳ್ತಾರೆ. ತಲೆ ಇದೆ, ಇದರ ಅರ್ಥ ಅವನು ತುಂಬಾ ಬುದ್ಧಿವಂತ ಅಂತ. ಈಗ 4 ಡಿವಿಷನ್ ನಿಮಗೆ ಹೇಳಿದೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದಿಂದ. ಒಂದು ಮನೆಯಲ್ಲಿ 4 ಭಾಗ ಮಿನಿಮಮ್ಮು ಆದಾಗ ಏನಾಗುತ್ತೆ ಅನ್ನೋದನ್ನು ಇವಾಗ ತಿಳಿಸ್ಕೊಟ್ಟೆ. ಇದನ್ನೇ ಕೆಲವು ಮನೆಗಳಲ್ಲಿ ರೂಮ್ಗಳು ಜಾಸ್ತಿ ಇರ್ತವೆ, ಕೋಣೆಗಳು ಜಾಸ್ತಿ ಇರ್ತವೆ. ಆವಾಗ ಅಲ್ಲಿ ಈ ಲೈಟು, ಹೀಟು, ಇವು ಪಂಚಮಹಾಭೂತಗಳ ಪ್ರಭಾವ ಏನು ಅದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿ. ಹೌದು. ಆಮೇಲೆ ಇಲ್ಲಿ ಒಂದು ಅಂದರೆ ನಿಮ್ಮ ಓ ಇದೆಯಲ್ಲ ಮಧ್ಯ, ಈಗ 4 ವಿಭಾಗಗಳ ಮಧ್ಯದ ಜಾಗ, ಅದನ್ನೇನು ಹಾಲ್ ಅಂತ ಮಾಡ್ಬೋದಾ? ಇಲ್ಲ, ಒಂದು ನಿಮಿಷ, ಅದಕ್ಕೆ ಬರ್ತೇನೆ. ನೀವು ಹೇಳೋದು ಬ್ರಹ್ಮಸ್ಥಾನ. ಹೌದು. ಬ್ರಹ್ಮಸ್ಥಾನ ಅಂತಂದರೆ ನೀವು ಬ್ರಹ್ಮಸ್ಥಾನ ಎಲ್ಲಿ ಬೇಕಾದಲ್ಲಿ ಕ್ರಿಯೇಟ್ ಮಾಡ್ಬೋದು. ಎಲ್ಲಿಂದ ಎಲ್ಲಿ ಆ ಏರಿಯಾಕ್ಕೆ, ಆ ಒಂದು ವಿಭಾಗಕ್ಕೆ ಮೇಲಿಂದ ಲೈಟ್ ಬರುತ್ತೆ. ಮೇಲಿಂದ ಅಂತಂದರೆ ಫುಲ್ ಸ್ಕೈಲೈಟು. ಮೇಲೆ ನಾವು ರೂಫ್ ಓಪನ್ ಮಾಡಿ ಒಂದು ರೀತಿಯಿಂದ ಸಹಸ್ರಾರದಿಂದ, ಹೌದು, ನೆತ್ತಿಯಿಂದ ನೆತ್ತಿಯಿಂದಾನೇ ಬಂದಾಗೆ ಅದು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ತೊಟ್ಟಿ ಮನೆ ಇಫೆಕ್ಟು. ಈ ತೊಟ್ಟಿ ಮನೆ ಇಫೆಕ್ಟ್ಗೆ 20x21 ಓಪನಿಂಗ್ ಸ್ಪೇಸ್ ಬೇಕು ಅಂತಲ್ಲ. ನೀವು ಬರೀ ಒಂದು 1 ಫುಟ್ ಬೈ 1 ಫುಟ್ ಛೇದ ಮಾಡಿದರೂ ಕೂಡ ಅದರದ್ದು ಇಫೆಕ್ಟ್ ನಿಮ್ಗೆ ಬರುತ್ತೆ. ಎಲ್ಲಿ ನಾವು ನಿಮಗೆ ಒಂದು ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ, ನಮ್ಮ ಎಲ್ಲಿ ಕ್ಲೈಂಟ್ ಹೇಳಿದರು ಅವರು ನಮಗೆ ಅಪ್ಪಣ್ಣ ಈ ಬ್ರಹ್ಮಸ್ಥಾನದ್ದು ನೀವು ಇಷ್ಟು ಚೆನ್ನಾಗಿ ನಮಗೆ ಹೇಳಿಕೊಟ್ರಿ, ಆದರೆ ನನಗೆ ಅದು ಈ ನಂದು ಅಕೌಂಟಿಂಗು ಅದೆಲ್ಲ ನಾನು ಬರ್ಕೊಳ್ಳೋದಕ್ಕೆ ಲ್ಯಾಪ್ಟಾಪ್ ಈ ಕೆಲಸ ನಾನು ಮಾಡೋದು ಟಾಯ್ಲೆಟಲ್ಲಿ, ಅಲ್ಲಿ ನಮಗೆ ಈ ಬ್ರಹ್ಮಸ್ಥಾನ ಕ್ರಿಯೇಟ್ ಮಾಡೋಕ್ಕಾಗುತ್ತಾ? ಯಾಕಂದರೆ ಎಲ್ಲರೂ ಹೇಳ್ತಾರೆ ಮನೆ ಸೆಂಟ್ರ್ಗೇನೆ ಬರಬೇಕು ಅಂತ ಲೈನ್ ಹಾಕಿ ಒಂದು ಜಾಗ, ಅದೊಂದು ಕಾಮನ್ ಥಿಂಗ್ ಅದು. ಅದನ್ನು ಆ ಜಾಗೆಯನ್ನು ಅವರಲ್ಲಿ ನಿರ್ಧರಿಸ್ತಾರೆ. ಇದು ಸತ್ಯನಾ ಅಂತ ನಾನು ಹೇಳಿದೆ, ಅಲ್ಲ. ನಿಮಗೆ ಎಲ್ಲಿ ಬೇಕು ಅಲ್ಲಿ ನಾವು ಮಾಡ್ಬೋದು. ಅವ್ರ ಮನೆಯಲ್ಲಿ ಟಾಯ್ಲೆಟಲ್ಲಿ ಮಾಡಿದ್ದೇನೆ, ಕಮೋಡ್ ಮೇಲ್ಗಡೆ. ಇವತ್ತು ಆ ಮನುಷ್ಯ ಅವ್ರು ಕೇಳಿದರೆ, ಯಾರು ಬೇಕಾದರೂ ಬಂದು ಕೇಳಿದ್ರು ಕೂಡ ನಾನು ತೋರಿಸ್ತೇನೆ ಆ ಮನೆ. ಅಲ್ಲಿ ಅವರು ಒಂದು ಕಂಪ್ಯೂಟರ್ ಇಟ್ಕೊಂಡು, ಫೋಲ್ಡೇಬಲ್ ಟೇಬಲ್ ಇದೆ ಕಮೋಡ್ ಮೇಲ್ಗಡೆ, ಅಲ್ಲಿ ಅವರು ಇಟ್ಕೊಂಡು ಲ್ಯಾಪ್ಟಾಪು ಮತ್ತು ಇದರಿಂದ ಅವ್ರದ್ದು ಫುಲ್ ಅಕೌಂಟಿಂಗ್ ಆಗಲಿ ಇದಾಗಲಿ ಎಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ನನಗೆ ಇಲ್ಲಿ ಏನು ಕಾನ್ಸಂಟ್ರೇಷನ್ ಇದೆ, ಬೇರೆ ಎಲ್ಲೂ ನನಗೆ ಸಿಗ್ತಾ ಇಲ್ಲ ಅಂತ. ಅಂದರೆ ಅಷ್ಟು ಅದರದ್ದು ಪ್ರಭಾವ ಇರುತ್ತೆ. ಅದನ್ನು ನಾನು ಎಲ್ಲಿ ಬೇಕು ಅಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ. ಎಲ್ಲಿ ಬೇಕು ಅಲ್ಲಿ ಅಂತಂದರೆ ಯಾವ ಒಂದು ಕಾರಣಕ್ಕಾಗಿ ಅಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಅವು ನಾವು ಮಾಡ್ಬೋದು. ಅದು ಮನೆ ಸೆಂಟ್ರಿಗೆ ಬರಬೇಕು, ಮನೆ ಕೇಂದ್ರ ಬಿಂದು ಈ ಥರ ಏನಿಲ್ಲ. ಓಕೆ. ಈಗ ನಾವು ಈ ಮನೆಯನ್ನು 9 ವಿಭಾಗಗಳನ್ನು ಮಾಡಿದರೆ, ಯಾಕಂದರೆ ಈ ಮನೆಯಲ್ಲಿ 9 ಇರಬೇಕು 10 ಇರಬೇಕು ಅಂತೇನಿಲ್ಲ. ಆದರೆ ಇಲ್ಲಿ ನಿಮಗೆ ಆ ಪ್ರತಿಯೊಂದು ದಿಕ್ಕಿನಿಂದ ಬರುವಂಥ ಲೈಟಿಂದ ನಿಮಗೆ ಯಾವ ರೀತಿ ಆ ಮನೆಯಲ್ಲಿ ಮನುಷ್ಯನ ಗುಣಗಳ ಮೇಲೆ ಪ್ರಭಾವ ಬೀಳುತ್ತೆ, ಅವನ ವರ್ತನೆ ಮೇಲೆ, ಅವನ ಇರುವಿಕೆ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮನೆಯಲ್ಲಿ ಮಾಡುವ ಕೋಣೆಗಳಿಗೆ ಸಂಖ್ಯೆ ಲೆಕ್ಕ ಇಲ್ಲ? ಇಲ್ಲ, ನೀವು ಎಷ್ಟು ಬೇಕಾದಷ್ಟು ಇರ್ಬೋದು.
ಈ ಹಳೆಯ ಎಷ್ಟೋ ಮನೆಗಳಲ್ಲಿ 20-22 ಕೋಣೆಗಳದ್ದು ನಮ್ಮ ಹತ್ರ ಕೆಲವು ಬಂದಿವೆ. 100-150 ವರ್ಷದ್ದು ಮನೆಗಳಲ್ಲಿ ತೊಟ್ಟಿ ಮನೆಗಳು ಇವೆ. ಅದರಲ್ಲಿ ಏನೋ ಬೇರೆ ಬೇರೆ ಮನೆಗಳೆಲ್ಲ ಹಳೆಯ ಇವೆ. ಆದರೆ ಅಂಥ ಮನೆಗಳಲ್ಲಿ ಕೋಣೆಗಳೆಲ್ಲ ತುಂಬ ಚಿಕ್ಕ ಇದ್ದು ಹಳೆ ಕಾಲದಲ್ಲಿ. ಗೋಡೆನೇ 1.5 ಅಡಿ 2 ಅಡಿ ಗೋಡೆ. ಹೀಗಾಗಿ ಆ ಗೋಡೆನೇ ಅರ್ಧ ಮಾಡಿದರೆ ರೂಮ್ ದೊಡ್ಡದಾಗ್ತಾಯಿತ್ತು. ಈಗ ಇಲ್ಲಿ ಈ ಒಂದು ಚಿತ್ರದಲ್ಲಿ ಇದೇನು ಮನೆ ತೋರಿಸಿದ್ದೇನೆ, ಈ ಕಡೆಗೆ ಉತ್ತರ ಇದೆ, ಈ ಕಡೆ ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ. ಈ 9 ಡಿವಿಷನ್ಸು ಅಥವಾ ಏನು ನಾವು ವಿಭಾಗಗಳು ಅಂತ ಮಾಡಿದ್ದೇನೆ, ಅದಕ್ಕೆ ಅವರು ಅಂದರೆ ನಮ್ಮ ಹಳೆ ಕಾಲದ ವೈಜ್ಞಾನಿಕರು ಪೂರ್ವಜರು ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಗ್ರಹಗಳು ಅಂತಲೇ ಅವರು ಹೆಸರು ಕೊಟ್ಟಿದ್ದಾರೆ. ಆದರೆ ಗ್ರಹಗಳು ಅಂತಂದರೆ ಅಲ್ಲಿ ಪ್ಲ್ಯಾನೆಟ್ರಿ ಪೊಸಿಷನ್ಗೆ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ನಾನು ಆಸ್ಟ್ರಾಲಜಿದು ತರೋಕ್ಕೆ ಪ್ರಯತ್ನ ಮಾಡಲ್ಲ. ಆದರೆ ಈ ಗ್ರಹಗಳು ಯಾಕೆ ಹೆಸರು ಕೊಟ್ಟಿದ್ದಾರೆ ಅನ್ನೋದನ್ನು ಒಂದೊಂದಾಗಿ ನಾನು ವಿವರಿಸಿ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಜುಪಿಟರ್ ಅಂತಿದೆ. ಜುಪಿಟರ್ಗೆ ಏನು ಅರ್ಥ ಇಂಗ್ಲೀಷ್ನಲ್ಲಿ ನನಗೆ ನಿಜವಾಗಿಯೂ ಹೇಳಬೇಕು ಅಂದರೆ ಅಂಥದ್ದು ಅರ್ಥ ಏನು ಗೊತ್ತಿಲ್ಲ. ಜುಪಿಟರ್ ಅಂದರೆ ಇದೊಂದು ಪ್ಲ್ಯಾನೆಟ್ಗೆ ಕೊಟ್ಟಿರುವಂಥ ಹೆಸರು. ಇಲ್ಲಿ ನಾನು ಯಾಕೆ ಕೊಟ್ಟಿದ್ದೇನೆ ಅಂದರೆ ಅಲ್ಲಿ ಜುಪಿಟರ್ಗೆ ಗುರು ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ, ಅದನ್ನೇ ನಾನು ಇಲ್ಲಿ ಗುರು ಅಂತ ಕೊಟ್ಟಿದ್ದೇನೆ. ಬಟ್ ಗುರು ಅಂದ ತಕ್ಷಣ ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಅದಕ್ಕೆ ಅರ್ಥ ತುಂಬಾ ಇದೆ. ಜುಪಿಟರ್ಗೆ ನನಗೆ ಕಂಡು ಬಂದಿಲ್ಲ. ಕರೆಕ್ಟ್. ಅಂದರೆ ಇಲ್ಲಿ ಗುರು ಅಂತ ಯಾಕೆ ಕೊಟ್ಟಿದ್ದಾರೆ? ಗುರು ನಮಗೇನು ಕೊಡ್ತಾನೆ? ನಮ್ಮ ಪ್ರಶ್ನೆಗಳಿಗೆ ಉತ್ತರ. ಹೌದು. ಅದಕ್ಕೆ ಉತ್ತರದಿಂದ ಬರುವಂಥ ಲೈಟು ಎಲ್ಲಿದೆ ಅದು ಗುರುವಿನ ಸ್ಥಾನ. ಎಲ್ಲಿ ಉತ್ತರದಿಂದ ನಮಗೆ ಪ್ರಕಾಶ, ಬೆಳಕು, ಅಥವಾ ನಿಮಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಪ್ಲಸ್ ಥರ್ಮಲ್ ಎನರ್ಜಿ ಬರುತ್ತೆ, ಅದು ಗುರುವಿನ ಸ್ಥಾನ. ಅದು ಮನುಷ್ಯನ ಆ ರೀತಿ ಮಾಡುತ್ತೆ. ಗುರು ಇಟ್ ಸೆಲ್ಫ್ ಲೈಟ್ ಅಲ್ವಾ? ಹೌದು, ಅವನು ನಮಗೆ ಪ್ರಕಾಶ ಕೊಡ್ತಾನೆ. ಅಂದರೆ ಇಲ್ಲಿ ಅಲ್ಲಿ ಇರುವಂಥ ಈ ಪಂಚಮಹಾಭೂತಗಳ ಪರಿಣಾಮ ಮನುಷ್ಯ ಹಾಗಾಗ್ತಾನೆ. ಅಂದರೆ ಈಗ ನಾವು ಯಾವುದಾದ್ರೂ ಒಂದು ಸ್ಕೂಲ್ ಡಿಸೈನ್ ಮಾಡಿದರೆ ಅಲ್ಲಿ ಸ್ಟಾಫ್ ರೂಮ್ ಅಂತ ಮಾಡ್ತೇವೆ. ಆ ಸ್ಟಾಫ್ ರೂಮ್ಗೆ ನಾವು ಉತ್ತರದ ಲೈಟ್ ನಾವು ಕೊಟ್ಟರೆ ಅಲ್ಲಿ ಇರುವಂಥ ಟೀಚರ್ದು ಏನೋ ಒಂದು ಇದು ಬರುತ್ತೆ, ರಿಸಲ್ಟು ಅಥವಾ ಅವ್ರದ್ದು ಒಂದು ಫಲ ತುಂಬ ಫಲಕಾರಿಯಾಗಿರುತ್ತೆ. ಅವ್ರದ್ದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ಮೇಲೇ ಹೋಗುತ್ತೆ ಹೊರತು ಕೆಳಗಡೆ ಬರಲ್ಲ. ಅಂದರೆ ಗುರುವಿನ ಸ್ಥಾನ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಕರೆಕ್ಟ್. ಅದೇ ರೀತಿ ನೀವು ಪಕ್ಕದ ತಗೊಳ್ಳಿ, ಅಂದರೆ ಅದಕ್ಕೆ ಬುಧ ಸ್ಥಾನ. ಬಿಟ್ವೀನ್ ನಾರ್ತ್ ಆ್ಯಂಡ್ ಈಸ್ಟ್, ಪೂರ್ವ ಮತ್ತು ಉತ್ತರದ ಮಧ್ಯದ ಭಾಗ, ನಾರ್ತ್ ಆ್ಯಂಡ್ ಈಸ್ಟ್, ನಾರ್ತ್ ಈಸ್ಟ್ ಅಂತೇವೆ, ಅಥವಾ ನಾವು ಕನ್ನಡದಲ್ಲಿ ಈಶಾನ್ಯ ಅಂತೇವೆ. ಆ ಈಶಾನ್ಯಕ್ಕೆ ಮರ್ಕ್ಯೂರಿ, ಅದಕ್ಕೆ ನನಗೆ ಬೇರೆ ಅರ್ಥ ಗೊತ್ತಿಲ್ಲ. ಮರ್ಕ್ಯೂರಿ ಅಂದರೆ ನಾವು ಪಾದರಸ ಅಂತೇವೆ. ಆದರೆ ಇಲ್ಲಿ ಮರ್ಕ್ಯೂರಿ ಅಂತಂದರೆ ಬುಧ ಬುದ್ಧಿಗೆ ಮೂಲವಾದ ಈ ಜಾಗ. ಅವನಿಗೆ ಏನು ಕಲಿಬೇಕು, ಎಷ್ಟು ಕಲಿಬೇಕು, ಒಂದು ಆ ಹವ್ಯಾಸಿ ಇದರಿಂದ ಅವನಲ್ಲಿ ಕಲಿತಾ ಇರ್ತಾನೆ ಹೊರತು ಅವನಿಗೆ ಬೇರೆ ಬಿಸ್ನೆಸ್ಸಲ್ಲಾಗಲಿ ಇದರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಅಂದರೆ ಇಲ್ಲಿ ಇಂಥ ಏರಿಯಾ ಆಗಲಿ ಅಥವಾ ಇಂಥ ಸ್ಪೇಸನ್ನು ಯಾರಿಗೆ ಕೊಡಬೇಕು? ಮಕ್ಕಳಿಗೆ. ಯಾಕಂದರೆ ಓದೋದು ಮೂಲ ಕರ್ತವ್ಯ. ಅವ್ರು ಯಾವುದೇ ವಿಷಯದಿರಲಿ ಅವ್ರು ಓದಬೇಕು ಅಂತಂದರೆ, ಅಭ್ಯಾಸ ಮಾಡಬೇಕು ಅಂದರೆ, ಶಿಕ್ಷಣದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತಂದರೆ ಅವ್ರನ್ನ ಇಲ್ಲಿ ಹಾಕಬೇಕು. ನೀವು ಅದೇ ಕೆಳಗಡೆ ಬನ್ನಿ, ಇಲ್ಲಿ ಮಾರ್ಸ್ ಅಂತಿದೆ. ಮಾರ್ಸ್ ಅಂದರೆ ಮಂಗಳ ಅವನು ಯಾವಾಗಲೂ ಒಂದು ಒಡೆಯನಾಗುವ ಅಧಿಪತಿ ಅಂತ ಹೇಳ್ತೇವೆ. ಅದಕ್ಕೆ ಅವನಿಗೆ ರೆಡ್ ಕೂಡ ಕಲರ್ ಇದೆ. ಯಾಕೆ ರೆಡ್ಡು ಅಂತಂದರೆ ಒಂದು ಸ್ವಲ್ಪ ಕೋಪ, ತಾಪ ಇವೆಲ್ಲ ಜಾಸ್ತಿ. ಅಂದರೆ ಅವನ ಜೊತೆ ಅವನ ಒಡನಾಟ ಯಾವ ರೀತಿ ಇರುತ್ತೆ, ಅವನ ವರ್ತನೆ ಯಾವ ರೀತಿ ಇರುತ್ತೆ, ಅಲ್ಲಿಂದ ಅವನು ಕಮಾಂಡಿಂಗ್ ಡಿಮ್ಯಾಂಡಿಂಗ್ ಪೊಸಿಷನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಅವನಿಗೆ ಮಂಗಳ ಅಂತಲೇ ಹೆಸರು. ಮಂಗಳ ಗ್ರಹಕ್ಕೆ
ಕ್ಯಾರೆಕ್ಟರ್ ಕೂಡ ಹಾಗೇನೇ ಇದೆ. ಕರೆಕ್ಟ್. ಅದಕ್ಕೆ ಈ ಕ್ಯಾರೆಕ್ಟರೈಸೇಷನ್ ಆಫ್ ದಿ ಈಚ್ ಹೌಸ್ ಅಥವಾ ಈ ಪ್ರತಿಯೊಂದು ಗ್ರಹಗಳ ಹೆಸರು ಕೊಟ್ಟಿರೋದು ಆ ಗ್ರಹದ ಒಡೆಯನ ಒಂದು ವರ್ತನೆ, ಸ್ವಭಾವ, ಅವನ ವರ್ತನೆ, ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಅವನ ಶಕ್ತಿ ಹೇಗಿದೆಯೋ ಅದನ್ನು ನೋಡಿಬಿಟ್ಟು ಅವ್ರು ಹೆಸರು ಕೊಟ್ಟಿದ್ದಾರೆ. ಇದು ಅಂದರೆ ಈಗ ನನ್ನ ಮಾರ್ಸಕ್ಕೆ ಅವರು ಯಾವ ರೀತಿ ಹೆಸರು ಕೊಟ್ಟಿದ್ದಾರೆ ಅಥವಾ ಅದರ ಅರ್ಥ ನನಗೆ ಅಷ್ಟು ನನಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇದ್ದರೂ ಕೂಡ ಮಂಗಳ ಅಂತೇನು ಸಂಸ್ಕೃತದಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಯಾಕಂದರೆ ಮಾರ್ಸ್ ಅಂತ ಅನ್ನೋದು ಬೃಹತ್ ಸಮಿತಿಯಲ್ಲಿ ಇಂಗ್ಲೀಷಲ್ಲಿ ಬರೋದಿಲ್ಲ. ಕರೆಕ್ಟ್. ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಹೆಸರು ಕೊಟ್ಟಿದ್ದೇನೆ. ಸತ್ಯ. ಈಗ ಅದೇ ರೀತಿ ನೀವು ಇಲ್ಲಿ ರಾಹು ಅಂತಿದೆ. ಇವಾಗ ನಾನು ನಿಮಗೆ ಇದಕ್ಕಿಂತ ಮೊದಲೇ ನಾನು ಅದರ ವರ್ಣನೆ ಮಾಡಿದೆ. ಎಲ್ಲಿ ಸೌತ್ ವೆಸ್ಟ್ ಅಂತ ಬರುತ್ತೆ ರಾಹುಗೆ ಅಂದರೆ ಗ್ರಹಗತಿಗಳಲ್ಲಿ ರಾಹುಗೆ ತಲೆ ಇದೆ, ಬಾಡಿ ಇಲ್ಲ ಅಂತ ಹೇಳ್ತಾರೆ. ತಲೆ ಇದೆ ಇದರ ಅರ್ಥ ಅವನು ತುಂಬ ಬುದ್ಧಿವಂತ ಅಂತ. ಅವನಿಗೆ ಏನಾದರೂ ಆ ಇನ್ಸ್ಟಿಟ್ಯೂಟ್ ಹೇಗೆ ನಡೆಸಬೇಕು, ಹೇಗೆ ಮುಂದೆ ಹೋಗಬೇಕು ಅಂತ ಅನ್ನೋದೇನೊಂದು ಧೋರಣೆ ಇರುತ್ತೆ. ಆ ಧೋರಣೆ ಇಲ್ಲಿ ಅದನ್ನು ನಡೆಸೋದಕ್ಕೆ ಅವನಿಗೆ ಶಕ್ಯ ಇದೆ. ಯಾಕಂದರೆ ಅಲ್ಲಿರುವಂಥ ಆ ಪಂಚಮಹಾಭೂತಗಳ ಏನೋ ಒಂದು ಎನರ್ಜಿ ಲೆವೆಲ್ ಇದೆ, ಅದು ಕಂಪ್ಲೀಟ್ಲಿ ಬೇರೆ ಏನಿದೆ. ಅದಕ್ಕೂ ಮತ್ತು ನಾರ್ತ್ ಈಸ್ಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಹೀಗಾಗಿ ಅದಕ್ಕೆ ರಾಹು ಅಂತ ಹೆಸರು ಕೊಟ್ಟಿದ್ದಾರೆ. ಅಂದರೆ ಈ ರಾಹುದಲ್ಲಿ ನಾವು ಯಾವ ಒಂದು ವ್ಯಕ್ತಿಯನ್ನು ಅಲ್ಲಿ ತರಬೇಕು, ಅವನ ವರ್ತನೆ ಆ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ನಾವು ಅಲ್ಲಿ ತರಬೇಕು ಹೊರತು ಸುಮ್ಮನೆ ಯಾರನ್ನೂ ಅಲ್ಲಿ ತರೋದಕ್ಕಾಗಲ್ಲ. ಹಾಂ, ಅದೇ ರೀತಿ ನೀವು ಈಗ ಕೇತು ಅಂತ ತಗೊಳ್ಳಿ. ಕೇತುವಿಗೆ ಅಂದರೆ ಗ್ರಹಗಳ ವರ್ಣನೆ ಪ್ರಕಾರ ಕೇತುವಿಗೆ ತಲೆ ಇಲ್ಲ, ಬರೀ ಬಾಡಿ ಮಾತ್ರ. ಇದರರ್ಥ ಅಲ್ಲಿ ಬಾಡಿಗೆ ಜಾಸ್ತಿ ಪ್ರಾಮಿನೆನ್ಸ್ ಇದೆ, ಅದಕ್ಕಿಲ್ಲ. ಅಂದರೆ ಸ್ವಲ್ಪ ಮಂದ ಅನ್ನೋಕ್ಕಿಂತಲೂ ಬುದ್ಧಿವಂತಿಕೆ ಅನ್ನೋದನ್ನು ಒಂದು ಲೆವೆಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಸ್ಪೋರ್ಟ್ಸ್ ಪೀಪಲ್ ಆಗಲಿ ಸೈಂಟಿಸ್ಟ್ ಆಗಲಿ ಇಬ್ಬರು ನನಗೆ ಒಂದು ಕಡೆ ಸಿಕ್ಕರೆ ನಾನೇನಕ್ಕೆ ಅವ್ರಿಗೆ ಕೇಳ್ತೀನಿ 17+18 ಎಷ್ಟು ಅಂತ. ಆವಾಗ ಸೈಂಟಿಸ್ಟ್ ಇದ್ದವನು ಬೇಗ ಹೇಳಿಬಿಡ್ತಾನೆ 35 ಸರ್ ಅಂತ. ಆದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಒಂದು 2 ಸೆಕೆಂಡ್ ಜಾಸ್ತಿ ತೊಗೋಬೋದು. ಆದರೆ ಅವ್ರಿಗೆ ನಾನು ಮಂದಬುದ್ಧಿ ಅಂತ ಹೇಳಲ್ಲ, ಅಥವಾ ಬುದ್ಧಿಹೀನ ಅಂತ ಹೇಳುವಂಗಿಲ್ಲ. ಇಲ್ಲ ಆ ಥರ ಹೇಳೋಕ್ಕಾಗಲ್ಲ. ಇದೆ ಆ್ಯಕ್ಷನ್ ಸ್ವಲ್ಪ ನಿಧಾನ. ಹಾಂ, ಅದೇ ನೀವು ಸ್ಪೋರ್ಟ್ಸ್ ಬಗ್ಗೆ ಏನೇ ಕೇಳಿ ಆ ಸೈಂಟಿಸ್ಟ್ಗೆ ಏನೂ ಗೊತ್ತಿರಲ್ಲ. ಹಾಗೆ ಅಂದರೆ ಅವರವ್ರ ಫೀಲ್ಡಲ್ಲಿ ಯಾವ ಒಂದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೋಡಿಕೊಂಡು ಅವ್ರು ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಆರ್ಕಿಟೆಕ್ಟ್ಸು ಪ್ರತಿಯೊಂದು ಫ್ಯಾಮಿಲಿದು ರಜಸ್ತಮ ಸತ್ವ ಇವೇನಿದೆಯಲ್ಲ ಇವನ್ನ ಸ್ಟಡಿ ಮಾಡಿ ನಾವು ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸುಮ್ಮನೆ ಫ್ಯಾಮಿಲಿ ಹಿಸ್ಟ್ರಿ ನಾವು ತಗೊಂಡು ಫ್ಯಾಮಿಲಿ ಹಿಸ್ಟ್ರಿಗೆ ನಾನೊಂದು ಚಾರ್ಟ್ ಮಾಡಿದ್ದೇನೆ. ಆ ಚಾರ್ಟ್ ಬೇಕಾದ್ರೆ ತೋರಿಸಿ. ಆ ಚಾರ್ಟಲ್ಲಿ ಯಾವ ರೀತಿ ಅವರೊಂದು ಹಿಸ್ಟ್ರಿ, ರಜಸ್ ಯಾವುದು, ತಮಸ್ ಯಾವುದು, ಸತ್ವ ಯಾವುದು, ಅವ್ರ ಇಂಟ್ರೆಸ್ಟ್ ಎಲ್ಲಿದೆ ಅದನ್ನು ಸ್ವಲ್ಪ ನೋಡಿ ಆಮೇಲೆ ನಾವು ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ. ಆಮೇಲೆ ಅದರ ಪ್ರಕಾರ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸುಮ್ಮನೆ ಪ್ರತಿಯೊಬ್ಬರಿಗೂ ಒಂದು 4 ಕೋಣೆ ಅಸೆಂಬಲ್ ಮಾಡಿ ಒಂದು ಬ್ಯೂಟಿಫುಲ್ ಬಿಲ್ಡಿಂಗದ್ದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಕೊಟ್ಟು ಎಲಿವೇಶನ್ ಕೊಟ್ಟರೆ ಅದು ಒಂದು ಮ್ಯಾಚ್ ಬಾಕ್ಸ್ ಆಗುತ್ತೆ ಹೊರತು ಅದು ಮನೆ ಅಲ್ಲ. ಬಿಲ್ಡಿಂಗ್ಗಳೆಲ್ಲ ಮನೆ ಅಲ್ಲ. ಎಲ್ಲ ಬಿಲ್ಡಿಂಗ್ಗಳೆಲ್ಲ ಮನೆಯಲ್ಲ ಒಪ್ತೇನೆ. ಅದೇ ರೀತಿ ಒಂದು ಕಾರ್ಖಾನೆ ಇರ್ಬೋದು. ಈಗ ನಾವು ಎಷ್ಟು ಕಾರ್ಖಾನೆಗಳನ್ನು ರಿವೈವ್ ಮಾಡಿದ್ದೇವೆ. ಯಾವುದೇ ಸಿಕ್ ಇಂಡಸ್ಟ್ರಿ ನಿಮಗೀಗ 1 ಕೋಟಿಯಿಂದ 50 ಕೋಟಿವರೆಗೂ ನಮ್ಮ ಹತ್ರ ಇಂಡಸ್ಟ್ರಿಗಳು ಬಂದಿವೆ. ಎಲ್ಲಿ ಸಿಕ್ಕಾಗಿರೋದು ಅವನ್ನ ರಿವೈವ್ ಮಾಡಿದ್ದೀವಿ. ಅಂದರೆ ಇಲ್ಲಿ ನೀವು ಕೊನೆಗೂ ಸೂಕ್ಷ್ಮವಾಗಿ ಏನು ಹೇಳ್ತಾ ಹೋಗ್ತಾ ಇದ್ದೀರಿ ಅಂದರೆ ವಾಸ್ತು ಅನ್ನೋದು ಪಂಚಭೂತಗಳ ಆಧಾರಿತ, ನೀರು, ಗಾಳಿ, ಬೆಳಕು, ಆಕಾಶ, ಭೂಮಿ. ಹೌದು. ಅದನ್ನ ಸಬ್ಜೆಕ್ಟ್ ವೈಸ್ ಬಳಸಬೇಕು ಅಂತ. ಹೌದು ಅಲ್ವಾ? ಹೌದೌದು. ಈಗಂದ್ರೆ ಮನೆಯ ವಾಸ್ತುವನ್ನ ಕಾರ್ಖಾನೆ ವಾಸ್ತು ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಕಾರ್ಖಾನೆ ವಾಸ್ತು ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಪ್ಲೈ ಮಾಡ್ಲಿಕ್ಕೆ ಇಲ್ಲ, ಆಗಲ್ಲ. ಹಾಸ್ಪಿಟ್ಲ್ ತಗೊಂಡೋಗಿ ಯಾವುದೋ ಒಂದು ಹೋಟೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಅಂದ್ರೆ ಆಯಾಯ ಇದಕ್ಕೆ ವ್ಯವಹಾರಕ್ಕೆ ಹೌದು ಅನುಗುಣವಾಗಿ ಹೌದು ಪಂಚಭೂತಗಳನ್ನ ನಾವು ಬಳಸಬೇಕು. ಸುಮ್ಮನೆ ಬಿಲ್ಡಿಂಗಲ್ಲಿ ಇಲ್ಲ ಎಲ್ಲ ಕಡೆನೂ ಲೈಟ್ ಬರುತ್ತೆ ಅಂತ ಲೈಟ್ ಕೊಡೋಕ್ಕಾಗಲ್ಲ. ಎಲ್ಲ ಕಡೆ ಗಾಳಿ ಬರುತ್ತೆ ಅಂತಂದ್ಬಿಟ್ಟು ಅದು ಇಂಡಸ್ಟ್ರಿ ಅಂತ ನಾವು ಶುರು ಮಾಡೋಕ್ಕಾಗಲ್ಲ. ಅಥವಾ ನೀವು ಲೈಟ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಸೂರ್ಯನನ್ನು ಬಿಟ್ಟು ನಾವು ಕೃತಕ ಲೈಟ್ ಬಳಸುವಂಗೂ ಇಲ್ಲ. ಕೃತಕ ಲೈಟಲ್ಲಿ ಅಷ್ಟು ಎನರ್ಜಿ ಲೆವೆಲ್ ಇಲ್ಲ. ನಾನು ಕೆಲವೊಂದು ಕಡೆ ಬಳಸಿದ್ದೇನೆ, ಆದರೆ ಎನರ್ಜಿ ಲೆವೆಲ್ ಅಷ್ಟು ಬರೋಲ್ಲ ಅದು. ಆ್ಯಂಡ್ ಒಂದೊಂದು ಸಲ ಎನರ್ಜಿ ಲೆವೆಲ್ ಅದರದ್ದೇ ಜಾಸ್ತಿ ಆಯಿತು ಅಂದರೆ ಸೈಡ್ ಇಫೆಕ್ಟ್ಸು ಆಗುತ್ತೆ. ಹಾಂ,
ಅಂದರೆ ಈ ಆರ್ಕಿಟೆಕ್ಚರ್ ಅಂತನ್ನೋದು ಏನಿದೆಯಲ್ಲ ಇದನ್ನು ಆ ಒಂದು ಯಾವ ಕಾರಣಕ್ಕಾಗಿ ನಾವು ಅದನ್ನು ಯಾವ ರೀತಿ ಬಳಸ್ತಾ ಇದ್ದೇವೆ. ಕಾರ್ಖಾನೆಗಳಲ್ಲಿ ಕೂಡ ಮತ್ತು ನಿಮಗೆ ವಿಶೇಷವಾಗಿ ಅಸೆಂಬ್ಲಿ ಇರೋದು ಆ ಏರಿಯಾಕ್ಕೆ ವಾಸ್ತುಶಾಸ್ತ್ರ ಅಪ್ಲಿಕೇಶನ್ ಬೇರೆ, ಫೌಂಡ್ರಿ ಇದ್ದರೆ ಅದಕ್ಕೆ ಅಪ್ಲಿಕೇಶನ್ ಬೇರೆ. ಈಗ ನಾವು ಇದರಲ್ಲಿ ಮಾಡಿದ್ದೇವೆ ಜಮ್ಶೆಡ್ಪುರದಲ್ಲಿ ನಿಯರ್ಲಿ 250 ಕೋಟಿದು, 300 ಕೋಟಿ ಅಂತಂದರೂ ಪರವಾಗಿಲ್ಲ, ದೊಡ್ಡ ಇಂಡಸ್ಟ್ರಿ, ಇದು ಫೋರ್ಜಿಂಗ್ ಇಂಡಸ್ಟ್ರಿ. ಅಲ್ಲಿ ಅಪ್ಲಿಕೇಶನ್ನು ಕಂಪ್ಲೀಟ್ಲಿ ಬೇರೆ. ಹಾಂ, ಅಲ್ಲಿ ಕೂತ್ಕೊಂಡು ಯಾರು ಕೆಲಸ ಮಾಡೋಲ್ಲ, ಚೇರ್ ಮೇಲೆ ಕೂತ್ಕೊಂಡು, ಮ್ಯಾಕ್ಸಿಮಮ್ ಜನ ಎಲ್ಲ ನಿಂತ್ಕೊಂಡೇ ಮಾಡೋದು. ಆಮೇಲೆ ಕೂತ್ಕೊಂಡವ್ರಿಗೆ ನಾವು ಯಾವ ರೀತಿಯಲ್ಲಿ ಎನರ್ಜಿ ಲೆವೆಲ್ ಕೊಡಬೇಕು, ಮ್ಯಾನೇಜಿಂಗ್ ಡೈರೆಕ್ಟ್ರ್ ಇದ್ದವ್ರಿಗೆ ಯಾವುದು ಕೊಡಬೇಕು, ಟಾಯ್ಲೆಟ್ಸ್ಗೆ ಯಾವ ರೀತಿ ಎನರ್ಜಿ ಕೊಡಬೇಕು. ನಾವೆಲ್ಲ ಹೋಗ್ಬಿಟ್ಟು ಟಾಯ್ಲೆಟನ್ನು ನಾರ್ತ್ ಕಡೆ ಹಾಕಿ ಉತ್ತರ ಕಡೆ, ಅಲ್ಲಿಂದ ಬರೋವಂಥ ವಿಟಮಿನ್ ಡಿ ಆಗಲಿ ಅಥವಾ ನಮಗೆ ಬೇಕಾಗಿರುವಂಥ ಎನರ್ಜಿ ಲೆವೆಲನ್ನು ನಾವು ತಪ್ಪಿಸ್ಕೊಂಡ್ರೆ ಕಾರ್ಖಾನೆಗಳು ಇದಕ್ಕೆ ಲಾಸಲ್ಲಿ ಬರೋದು ಸಾಧ್ಯತೆಗಳು ಬೇಕಾದಷ್ಟಿವೆ. ನಮ್ಮ ಹತ್ರ ಬಂದಿವೆ ಅಂಥವು. ಸಿಂಪಲ್ಲಾಗಿ ಅವು ಕೆಲವೊಂದು ಆ್ಯಕ್ಟಿವಿಟೀಸ್ ನಾವು ಚೇಂಜ್ ಮಾಡಿ ಬೇರೆ ಕಡೆ ಹಾಕಿ ಅದರದ್ದು ಊರ್ಜಾವಸ್ಥೆ ತುಂಬ ಚೆನ್ನಾಗಿ ಮೇಲೆ ಬರೋ ಥರ ಮಾಡಿದ್ದೀವಿ. ಕರೆಕ್ಟ್. ಹಾಂ, ಹಾಗೆ ಸಾಧ್ಯ ಉಂಟು. ಅದಕ್ಕೆ ಈ ಆ ವಾಸ್ತುಶಾಸ್ತ್ರ ಅಂತನ್ನೋದು ಪ್ರತಿಯೊಂದು ಆ್ಯಕ್ಟಿವಿಟಿನ ಸ್ಟಡಿ ಮಾಡಿ ಅದಕ್ಕೆ ಯಾವ ಒಂದು ಊರ್ಜಾ ಲೆವೆಲ್ ಬೇಕು, ಇವು 5 ಪಂಚಮಹಾಭೂತಗಳನ್ನು ಅದನ್ನು ಕ್ರಿಯೇಟ್ ಮಾಡೋದು ಏನಿದೆಯಲ್ಲ ಅದೇ ಮಾತ್ರ ವಾಸ್ತುಶಾಸ್ತ್ರ. ಸುಮ್ಮನೆ ಬಂದುಬಿಟ್ಟು ನಾವು ಇದೊಂದು ಅಗ್ನಿ ಮೂಲೆ, ಇದೊಂದು ಈಶಾನ್ಯ ಮೂಲೆ, ನೀವು ನೀರು ಅಲ್ಲಿಡಿ ಇಲ್ಲಿಡಿ ಅಂತ ಹೇಳಿದರೆ ಅದರಿಂದ ಆಗಲ್ಲ.